ಮತಕ್ಷೇತ್ರದ ಉಸ್ತುವಾರಿ, ಅದೇ ರೀತಿಯಲ್ಲಿ ರಮೇಶ್ ದೊಡ್ಮನಿ ಇವರು ಸಿಂಧಿ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಅವಿನಾಶ್ ಐಹೊಳೆ ನಾಗ್ಟಲ್ ಮತಕ್ಷೇತ್ರ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಶಬ್ಬೀರ್ ಪಟೇಲ್ ಅವರು ಸಿಂಧಗಿ ಮತಕ್ಷೇತ್ರದ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಕಾಮನ ಗಂಗನಹಳ್ಳಿ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಲಕ್ಷ್ಮಣ್ ಕಂಬಾಗಿ ಅವರು ಆಮ್ ಆದ್ಮಿ ಪಕ್ಷದ ಹಿರಿಯ ಮುಖಂಡರು. ಸೊ ಇಲ್ಲಿ ಕೂತಂತ ಎಲ್ಲರೂ ನಾಳೆ ಬರುವಂತ ಜೂನ್ 2026 ಒಳಗಡೆ ಚುನಾವಣೆ ನಡೆಸ್ತೀರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಈ ಒಂದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಂಪೂರ್ಣವಾಗಿ ತಯಾರಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ZP ಹಾಗೂ TP ಎಲೆಕ್ಷನ್ಸ್ನಲ್ಲಿ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ 44 ZP ಕ್ಷೇತ್ರ ಹಾಗೂ 158 ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ನಿಲ್ತಾ ಇದೆ, ಪೂರ್ಣ ತಯಾರಿ ಮಾಡಿಕೊಂಡು ನಿಲ್ತಾ ಇದೆ. ಅದೇ ರೀತಿಯಲ್ಲಿ ಇವಾಗಿರುವಂಥ ZP 44ರಲ್ಲಿ ಆಮ್ ಆದ್ಮಿ ಪಕ್ಷ ಸುಮಾರು 13ರಿಂದ 15 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಇವಾಗ ರೆಡಿ ಇದ್ದಾರೆ. ಅದು ರೋಸ್ಟರ್ ಯಾವಾಗ ಬರ್ತದೆ ಬರಲಿ, ಅದ್ರ ತಕ್ಕಂತೆ ಮತ್ತೆ ನಾವು ಚೇಂಜಸ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ 15 ZP ಕ್ಯಾಂಡಿಡೇಟ್ ರೆಡಿ ಇದ್ದಾರೆ, ಸುಮಾರು 30-40 ತಾಲೂಕ್ ಪಂಚಾಯತ್ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ. ಸೊ ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ನಾನು ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ನಾಗರಿಕರಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಪ್ರಾಮಾಣಿಕ ಪಕ್ಷ, ಒಂದು ಒಳ್ಳೆಯ ಆಡಳಿತ ಕೊಡುವಂಥ ಪಕ್ಷ. ದೆಹಲಿ ಮತ್ತು ಪಂಜಾಬ್ದಲ್ಲಿ ನಾವು ಒಳ್ಳೆಯ ಒಂದು ಆಡಳಿತ ಕೊಟ್ಟು ಒಂದು ಜನರ ಮನಸ್ಸನ್ನು ಗೆದ್ದಂಥ ಒಂದು ಆಡಳಿತ ಮಾಡಿ ನಾವು ಪಂಜಾಬ್ ಮತ್ತು ದೆಹಲಿಯಲ್ಲಿ ಮಾಡಿ ತೋರಿಸಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕವಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ. ಈ ಒಂದು ಚುನಾವಣೆಗೆ ನಿಲ್ಲುವ ಬಯಸುವಂಥ ವಿಜಯಪುರ ಜಿಲ್ಲಾ ನಾಗರಿಕರು, ಸಾಮಾನ್ಯ ನಾಗರಿಕರು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಇದು ನಮ್ಮ ನಿಮ್ಮ ಪಕ್ಷ. ನಾವು ನೀವು ಕೂಡಿ ವಿಜಯಪುರ ಜಿಲ್ಲೆಗೆ ಒಂದು ಅಭಿವೃದ್ಧಿ ತರುವಂಥ ಕೆಲಸವನ್ನು ಮಾಡೋಣ. ಯಾರಾದರೂ ಆಕಾಂಕ್ಷಿ ಆಗೋ ಬಯಸಿದರೆ ದಯವಿಟ್ಟು ನಾನು ಹೇಳುವಂಥ ಕಾಂಟ್ಯಾಕ್ಟ್ ನಂಬರು ಮತ್ತು ನಾನು ಹೇಳುವಂಥ ಇಮೇಲ್ ಐಡಿಗೆ ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಕಳಿಸ್ಬೇಕು. ವಾಟ್ಸಪ್ ಆದರೂ ಮಾಡ್ಬೋದು, ಇಮೇಲ್ ಮುಖಾಂತರ ನೀವು ನಿಮ್ಮ ಅರ್ಜಿಯನ್ನು ನಮಗೆ ಕಳಿಸ್ಬೋದು. ಒಂದು ಕಂಡೀಷನ್ ಹೇಳ್ತೀನಿ, ನಮ್ಮ ಪಕ್ಷದಿಂದ ನಿಲ್ಲಿಸಬೇಕಾದ್ರೆ ಕ್ಯಾಂಡಿಡೇಟ್ಸು ನಾನ್ ಕರಪ್ಟ್ ಬೇಕು, ಯಾವುದೇ ಒಂದು ಹಗರಣದಲ್ಲಿ ಸಿಲುಕಿರಬಾರದು. ನಾನು ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ, ಯಾರಾದರೂ ಆ ಥರ ನಿಮಗೆ ಆಮ್ ಆದ್ಮಿ ಪಕ್ಷದಿಂದ ಇಲ್ಲ ಸರ್ ಇವನು ಭ್ರಷ್ಟ ಇದ್ದಾನೆ, ಇವನು ಹಿಂದೆ ಮೋಸ ಮಾಡಿದ್ದಾನೆ, ಆ ಥರ ಏನಾದರೂ ಇದ್ದರೆ ನೀವು ನಮ್ಮ ಗಮನಕ್ಕೆ ತರಬಹುದು. ನಮ್ಮ ಗಮನಕ್ಕೆ ಬಂದ ಮೇಲೆ ಅಂಥ ಕ್ಯಾಂಡಿಡೇಟ್ಸ್ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕರಪ್ಟ್ ಇರುವಂಥ ಅಭ್ಯರ್ಥಿಗಳನ್ನ ನಾವು ಹಾಕೋದಿಲ್ಲ. ಇನ್ ಕೇಸ್ ಹಾಕಿದ್ರು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ತೆಗೆಯುವಂಥ ಪ್ರಯತ್ನ ಮಾಡ್ತೀವಿ. ಸೊ ನಾನು ಹೇಳುವಂಥ ವಾಟ್ಸಪ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9535042411. ರಿಪೀಟ್ ಮಾಡ್ತೀನಿ, ವಾಟ್ಸಪ್ ನಂಬರ್ 9535042411. ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಅರ್ಜಿ ಕಳಿಸಿ. ಮೇಲ್ ಐ ಡಿ ಕೂಡ ಹೇಳ್ತೀನಿ, AAP ವಿಜಯಪುರ, AAPVIJAYAPURA AAPvijaypur@gmail.com. ಇದಕ್ಕೂ ಕೂಡ ತಾವು ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಹೀಗೆ ಅದರಲ್ಲಿ ಮುಖ್ಯವಾಗಿ ನಾವು ಫಸ್ಟ್ ಟಿಕೆಟ್ ಕೊಡೋದು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದಲ್ಲಿ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ನಮ್ಮ ಪಕ್ಷದಲ್ಲಿ ದುಡಿದಂಥ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ನಾವು ಫಸ್ಟ್ ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಉಳಿದಿದ್ದ ಸೀಟನ್ನು ಏನಿರ್ತವೆ ನಾವು ಜನಸಾಮಾನ್ಯರಿಗೆ, ಕಾಮನ್ ಪೀಪಲ್ಸ್ ಅಂತ ಏನು ಕರಿತೀವಿ, ಅವರಿಗೆ ನಾವು ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಬೇರೆ ಪಕ್ಷದಲ್ಲಿ ಸಿಗಲಿಲ್ಲ ಟಿಕೆಟ್ ಅಂತಂದರೆ ಆವಾಗ ನಮ್ಮ ಪಕ್ಷಕ್ಕೆ ಬರುವಂಥ ಚಾನ್ಸಸ್ ಭಾಳ ಇದ್ದಾವೆ. ಇದು ತಾವೆಲ್ಲ ನೋಡಿದ್ದೀರ, ನಾವೆಲ್ಲ ನೋಡಿದ್ದೀವಿ. ಸೊ ಆ ಥರ ಆಗಬಾರ್ದು ಅಂತಂದರೆ ಇವಾಗಲೇ ತಾವು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಗೋಸ್ಕರ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಟಿಕೆಟನ್ನು ಗಿಡಿಸ್ಕೊಳ್ರಿ. ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ರೂಪಾಯಿ ಇಲ್ಲದೆ ನಾವು ಟಿಕೆಟನ್ನು ಕೊಡುವಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಯಾವುದೊಂದು ದುಡ್ಡು ಕೊಡದೆ, ದುಡ್ಡು ತಗೊಳ್ಳದೆ ಪ್ರಾಮಾಣಿಕವಾಗಿ ನಾವು ಟಿಕೆಟ್ ಕೊಡ್ತೀವಿ. ಕೆಲಸ ಮಾಡೋವಂಥವ್ರನ್ನ ಟಿಕೆಟ್ ಕೊಡ್ತೀವಿ. ಸೊ ಜನಪರ ಕಾಳಜಿ ಇದ್ದವರು, ಸಾಮಾಜಿಕವಾಗಿ ಕಾಳಜಿ ಇದ್ದಂಥ
ಜನರು ಆಮ್ ಆದ್ಮಿ ಪಕ್ಷಕ್ಕೆ ನಾನು ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತಾವು ಭಾಗವಹಿಸಿ, ನಾವು ನಿಮ್ಮನ್ನ ಟಿಕೆಟ್ ಕೊಡ್ತೀವಿ, ಜನಪರ ಕೆಲಸ ಮಾಡೋಣ.